ನೋಡಿ ನಮ್ಮ ಮಮ್ಮಿಗೂ ನಾನೇ ಹಾಕಿದ್ದು, ರಾಣಿಗೂ ನಾನೇ ಹಾಕಿರೋದು. ಚುಚ್ಚಿ ಹಾಕಿದ್ದು ನನ್ನ ಕೈಗೆ. ನೋಡಿ ನೋಡಿ ಗೈಸ್, ಇದೆ ಮಗು ಅಂತೆ. ಸಂಪತ್ ಊರಿಂದ ಹಲಸಿನ ತಂದಿದ್ರು. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಚಲ ರವಿ ಯೂಟ್ಯೂಬ್ ಚಾನೆಲ್. ನಾವಿವಾಗ ನಮ್ಮ ದೊಡ್ಡಮ್ಮ ಮನೆಯಲ್ಲಿದ್ದೀರಿ, ಎರಪನಹಳ್ಳಿಯಲ್ಲಿ. ಇಲ್ಲಿ ಊರಹಬ್ಬ ನಡೀತಿದೆ. ಸೊ ಫುಲ್ ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ. 40 ಇಯರ್ಸ್ ನಂತರ ಊರಹಬ್ಬ ಹೆಂಗಿರುತ್ತೆ ಅಂತ ನಾನು ಫುಲ್ ವ್ಲಾಗ್ ನೋಡಿ ಏನೇನು ಮಾಡ್ತಾರೆ ಅನ್ನೋದು ಹಾಕಿರ್ತೀನಿ. ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ, ನಾವು ಹೇಗೆ ರೆಡಿ ಆಗ್ತೀರಿ ಅಂತ. ನೆನ್ನೆ ನೈಟ್ ಎಲ್ಲರೂ ಬಂದಿದೆ. ಆ್ಯಕ್ಚುಲಿ ನಾವು ಬಂದಾದಮೇಲೆ ಫುಲ್ ಫನ್ ಮಾಡಿದ್ವಿ. ಫನ್ ಮಾಡಿಬಿಟ್ಟು ಮೆಹಂದಿನೂ ಅಷ್ಟೇ, ಎಲ್ಲರೂ ಇಷ್ಟು ಚೆನ್ನಾಗಿ ಮೆಹಂದಿ ಹಾಕ್ಕೊಂಡಿದ್ದಾರೆ. ನೋಡಿ ತೋರ್ಸ್ ಮಮ್ಮಿ ನೀನು. ನೋಡಿ ನಮ್ಮ ಮಮ್ಮಿಗೂ ನಾನೇ ಹಾಕಿದ್ದು, ರಾಣಿಗೂ ನಾನೇ ಹಾಕಿರೋದು. ಇವರಿಬ್ರು ನಾವು ಮೆಹಂದಿ ಹಾಕೋವಾಗ ತುಂಬ ಡಿಸ್ಟರ್ಬ್ ಮಾಡಿದ್ರು. ಬೆಳಗ್ಗೆನೆ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಮಾಡಿದ್ವಿ. ಮನೆ ಫುಲ್ ಇಷ್ಟ. ಬೆಳಗ್ಗೆ ಬೇಗ ಇದ್ದು ರಂಗೋಲಿ ಎಲ್ಲ ಹಾಕಿರೋದು ನಮ್ಮ ಮಮ್ಮಿ. ಇಲ್ಲಿ ಮಾತ್ರ ಹಾಕಿಲ್ಲ, ಇಲ್ಲೂ ಹಾಕಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಇಲ್ಲ ಹಾಯ್ ಮಾಡಿ ಯೂಟ್ಯೂಬ್ ಚಾನಲ್ಗೆ. ಗೈಸ್, ನೆನ್ನೆ ನೈಟ್ ನಾನೇ ಮೆಹಂದಿ ಹಾಕಿರೋದು. ಮೆಹಂದಿ ತೋರಿಸ್ತೀನಿ ನೋಡಿ. ಈ ಮೆಹಂದಿ ಫುಲ್ ನಾನೇ ಹಾಕಿರೋದು. ಎಷ್ಟು ಚೆನ್ನಾಗಿ ಹಾಕಿದ್ದು ಇನ್ನೂ ಇಲ್ಲ ನೋಡಿ. ಎಷ್ಟು ಚೆನ್ನಾಗಿದೆ. ನಾನೇ ಹಾಕಿರೋದು ಮೆಹಂದಿ. ನಮ್ಮ ಮಮ್ಮಿನೂ ಹಾಕಿದ್ದಾರೆ ನೋಡಿ. ಇದು ನಮ್ಮ ಚುಚ್ಚಿ ಹಾಕಿದ್ದು ನನ್ನ ಕೈಗೆ. ಈ ಕೈಗೆ ನಮ್ಮ ಮಮ್ಮಿ ಹಾಕಿರೋದು. ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಇದು ನೋಡಿ ಮೋಸ್ಟ್ ಫೇವ್ರೇಟ್ ಇದೆ ನನಗೆ. ಫ್ರಂಟ್ಗಿಂತ ಬ್ಯಾಕ್ ತುಂಬ ಇಷ್ಟ ಆಯಿತು. ಅದು ಈ ಕೈಯಲ್ಲಿ ತುಂಬ ಇಷ್ಟ ಆಯಿತು. ನೋಡಿ ಗೈಸ್, ನನಗಂತೂ ಈ ಮೆಹಂದಿ ತುಂಬ ಇಷ್ಟ ಆಯಿತು. ಇವಾಗ ಇವಳು ಬಂದು ಇವಳ ಕೈಯಲ್ಲೂ ಮೆಹಂದಿ ನಾನೇ ಹಾಕಿರೋದು ತೋರಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ನೋಡಿ ಗೈಸ್. ಫುಲ್ ಲವ್ವಿಂದ ಹಾಕಿರೋದಕ್ಕೆ ಸ್ಟಾರ್ ಕಲರ್ಸ್ ಬಂದಿರೋದು. ನಮ್ಮ ಚಿಚ್ಚಿಗೂ ನಾನೇ ಮೆಹಂದಿ ಹಾಕಿರೋದು. ಇಲ್ಲಿ ನೋಡಿ, ಇದು ಅಷ್ಟೇ ಚೆನ್ನಾಗಿದೆ ಅಲ್ವಾ ಮೆಹಂದಿ. ನಮ್ಮ ಚಿಚ್ಚಿ ಫುಲ್ ಹಾಕಿ. ಯಾರಿಗೆ ಮದುವೆ? ಹಾಂ, ಎಲ್ಲ ಹಾಕೊಂಡು ರೆಡಿ ಇದ್ದಾವೆ. ಸೀರೆ ನೋಡಿ ಉಚ್ಬಿಡು. ಸೀರೆ ಹಾಕೊಂಡಾದ್ಮೇಲೆ ಶರ್ಟ್ ಎಲ್ಲ ಚೆನ್ನಾಗಿದೆ ನೋಡಿ ಗೈಸ್. ಅಕ್ಕ ತಂಗಿರಂದರೆ ಹೀಗೆ ಮಾತಾಡ್ಕೊಂಡು ಕೂತಿರ್ತಾರೆ. ಆಮೇಲೆ ನಮ್ಮ ಅಜ್ಜಿನೇ ನನಗೆ ಊಟ ತಿನ್ನಿಸಿದ್ರು. ನಂಗೆ ತಿನ್ನಿಸಿದ್ರು ಅಂತ ನಮ್ಮ ಮಮ್ಮಿನೂ ಕೇಳಿದ್ರು. ಸೊ ನಮ್ಮ ಮಮ್ಮಿಗೂ ತಿನ್ನಿಸಿದ್ರು. ಪಾಪ ಮಗು ನೋಡಮ್ಮ ಸಪ್ಪು ಕುತ್ಕೊಂಡಿದೆ. ಅದು ಪಾಪ ನೋಡಿ ಗೈಸ್, ಇದೆ ಮಗು ಅಂತೆ. ಸಂಪತ್ರ ಕುತ್ಕೊಂಡು ಅಳ್ತಾ ಐತೆ ಸಂಪ್ ತುಂಬಸಕ್ಕೆ. ಹಾಯ್ ಗೈಸ್, ನಾನು ನಮ್ಮ ದೊಡ್ಡಮ್ಮ ಅವ್ರ ಮನೆಗೆ ಹೋಗಿದ್ದೆ. ಅಲ್ಲಿ ಇನ್ನೊಂದು ಅದಾದ್ಮೇಲೆ ಈಗ ಜಸ್ಟ್ ಬಂದೆ. ಇಲ್ಲಿ ಬರೋಷ್ಟು ನಮ್ಮ ಮಮ್ಮಿ ನಮ್ಮ ಚಿಚ್ಚಿ ಅವರೆಲ್ಲ ಫೋಟೋ ಫ್ರೇಮ್ ನೋಡ್ತಾ ಇದ್ರು. ನೋಡಿ, ಇಲ್ಲೂ ನನ್ನ ತಮ್ಮನೇ ಇದ್ದಾನೆ. ಆಲ್ಮೋಸ್ಟ್ ನೋಡಿ, ಇಲ್ಲೂ ನನ್ನ ತಮ್ಮನೇ ಇದ್ದಾನೆ. ಎಲ್ಲ ಫೋಟೋಸಲ್ಲೂ ನಮ್ಮ ತಮ್ಮನೇ ಇದ್ದಾನೆ. ಇಲ್ಲೂ ಅಲ್ಲದೆ ಅವನೇ ಇದ್ದಾನೆ. ನಮ್ಮ ಮಮ್ಮಿಯವರು ಹೇಗೆ ಆರತಿ ಎಲ್ಲ ರೆಡಿ ಮಾಡಿದ್ದಾರೆ ನೋಡಿ. ಎಲ್ಲ ಕುತ್ಕೊಂಡು ನಮ್ಮ ಮಮ್ಮಿನೇ ರೆಡಿ ಮಾಡಿರೋತಾರೆ. ಮಮ್ಮಿ ನಾನು ದೊಡ್ಡಪ್ಪ ಅವ್ರ ಮನೆಗೆ ಹೋಗಿದ್ದೆ. ಇವತ್ತು ಬೆಳದ ಆರತಿ, ಅದಕ್ಕೆ ಸಿಂಪಲಾಗಿ ಮಾಡಿದ್ವಿ. ಫುಲ್ ರೆಡಿ ಆಗಿದ್ದೀನಿ ಈಗ ಜಸ್ಟ್ ರೆಡಿ ಆದ ನಾನು. ನೋಡಿ ಗೈಸ್, ನಮ್ಮ ಮಮ್ಮಿ ಹೇಗೆ ರೆಡಿ ಮಾಡ್ತಾ ಇದ್ದಾರೆ ಅಂತ. ಎಲ್ಲರೂ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ. ಒಂದು ಪಿನ್ ಬೇರೆ ಇಟ್ಕೊಂಡಿದ್ದಾರೆ ಬಾಯಲ್ಲಿ. ರಿಯಾಕ್ಷನ್ ಚೆನ್ನಾಯ್ತು. ಇನ್ನೊಂದ್ಸತಿ ಕೊಡು.
ಆರತಿ ಮಾಡಿಬಿಟ್ಟು ನಾವೆಲ್ಲ ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟೊತ್ತಿಗೆ ನಮ್ಮ ಚಿಕ್ಕಪ್ಪ ಊರಿಂದ ಹಲ್ಸಿನಣ್ಣು ತಂದಿದ್ದರು. ನಾವೆಲ್ಲರೂ ಗುಂಪಲ್ಲಿ ಕುತ್ಕೊಂಡು ತಿಂದ್ವಿ. ಅದೆಷ್ಟು ಸ್ವೀಟಾಗಿತ್ತು ಅಂದರೆ ನಾನು ನೆಕ್ಸ್ಟ್ ಟೈಮ್ ಹಲ್ಸಿನಣ್ಣು ತಿನ್ನೋವರೆಗೂ ಆ ಸ್ವೀಟ್ನೆಸ್ ನನ್ನ ಬಾಯಲ್ಲೇ ಇರುತ್ತೆ.